ಅಡ್ವಾಂಟೇಜ್ ಏನು ಅಂದ್ರೆ ನಮಗ್ ಬೇಕಾಗಿದ್ದು ಪೋರ್ಟಬಲ್ ಬೇಕಾಗಿತ್ತು. ಯಾಕಂದ್ರೆ ನಮ್ಮನೆ ಇರೋದು ಫಸ್ಟ್ ಫ್ಲೋರ್ ಅಷ್ಟೇ. ಸುಮ್ನೆ ಹಿಂಗ್ ಹೇಳ್ಕೊಂಡ್ರೆ ಬಟನ್ ತರನು ಏನು ಇಲ್ಲ, ಜಸ್ಟ್ ನೀವು ರಿಮೂವ್ ಮಾಡ್ಕೊಂಡು ಹಿಂಗ್ ಯೂಸ್ ಆಗ್ತಾ ಇದೆ. ಡಿಸ್ಪ್ಲೇ ಕಮ್ಮಿನೇ ತೋರಿಸುತ್ತೆ, ಆದ್ರೆ ಬರೋದು ಜಾಸ್ತಿ ಬರುತ್ತೆ. ನೀವು ಬ್ಯಾಟ್ರಿ ಪರ್ಸೆಂಟೇಜ್ ನ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಆಗಿದೆ 2000 ಕಿಲೋಮೀಟರ್ಸ್. ಓಕೆ, ಅಲ್ಲ 1000 ಸಾರಿ, ಎಷ್ಟು ಬಂದಿದೆ ಚಾರ್ಜಸ್? 200 rupees ಬಂದಿದೆ ಅಷ್ಟೇ. ಇದು 2 ಬ್ಯಾಟ್ರೀಸ್ ಬರುತ್ತೆ ನಿಮ್ಗೆ. ಇವಾಗ 1 ಬ್ಯಾಟ್ರಿ ರಿಮೂವ್ ಮಾಡ್ತು ಅಂದ್ರೆ 1 ಬ್ಯಾಟ್ರಿ ಮಾತ್ರ ತೋರಿಸುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಿ4 ವ್ಲಾಗರ್ಸ್. ಸೊ ನಾವಿವತ್ತು ಹೀರೋ ವೀಡಾನ ರಿವ್ಯೂ ಮಾಡ್ತಾ ಇದೀವಿ. ನಮ್ ಜೊತೆ ವಿವೇಕ್ ಅವ್ರಿದ್ದಾರೆ. ಹಾಯ್ ಸೊ ಫ್ರೆಂಡ್ಸ್. ಅವರು ಕಮೆಂಟ್ಸ್ ಅಲ್ಲಿ ಹಾಕಿದ್ರು ನಂದೊಂದ್ ಗಾಡಿ ಇದೆ ರಿವ್ಯೂ ಮಾಡೋಣ ಅಂತ. ಪಾಪ ಅವರೇ ಕಮೆಂಟ್ ಹಾಕಿದ್ರು, ಅದಕ್ಕೆ ರಿವ್ಯೂ ಮಾಡ್ತಾ ಇದೀವಿ. ಈ ವಿಡಿಯೋನ ಕೊಲ್ಯಾಬ್ ಕೂಡ ಮಾಡ್ತೀವಿ, ಅವ್ರದ್ದು ಒಂದ್ ಚಾನಲ್ ಇದೆ. ಸೊ ಅವರು ಈ ಗಾಡಿಗೆ ಹೋಗ್ಬೇಕಾದ್ರೆ ಬೇರೆ ಯಾವ ಗಾಡಿ ಟ್ರೈ ಮಾಡಿದ್ರು, ಇದ್ರಲ್ಲಿ ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ಎಲ್ಲ ಕೇಳಿ ತಿಳ್ಕೋಣ. ವಿವೇಕ್ ಅವರೇ, ಸೊ ಫಸ್ಟ್ ಕ್ವಶನ್ ಅಂದ್ರೆ ಅದೇ, ಈ ಗಾಡಿಗೆ ಏನಕ್ಕೆ ಬಂದ್ರಿ? ಆಮೇಲೆ ಇದನ್ನ ನೋಡ್ಬೇಕಾದ್ರೆ ಪೆಟ್ರೋಲು ಮೈಂಡ್ ಅಲ್ಲಿ ಇಟ್ಕೊಂಡಿದ್ರ? ಇವಿಗ್ ಬಂದಾದ್ಮೇಲೆ ಏನೇನ್ ಟೆಸ್ಟ್ ರೈಡ್ ಮಾಡಿದ್ರಿ? ಆಕ್ಚುಲಿ ನನ್ನ ಹತ್ರ ಆಲ್ರೆಡಿ ನಾನು 2 ವೆಹಿಕಲ್ಸ್ ಪೆಟ್ರೋಲೇ ಇತ್ತು. ಒಂದು ರಾಯಲ್ ಎನ್ಫೀಲ್ಡ್ 500cc ಇದೆ, ಅದು ನಮ್ ವ್ಯೂವರ್ಸ್ ನಮ್ ಚಾನೆಲ್ ಸಬ್ಸ್ಕ್ರೈಬರ್ ಅಲ್ಲಿ ನೋಡಿರ್ತಾರೆ. ಇನ್ನೊಂದು ಆಕ್ಟಿವಾ ಇದೆ, ಅದು ಮನೆ ಗಾಡಿನೂ ಯೂಸ್ ಮಾಡ್ಕೊಂತೀವಿ, ಪ್ಲಸ್ ನನ್ ಮಾರ್ಕೆಟಿಂಗ್ ಗೆ, ಆಫೀಸ್ ವರ್ಕ್ ಗೆ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಮೇನ್ ನಿಮ್ಗೆ ಓಡಾಡಕ್ಕೆ ಅಂತ ಅನ್ಬಿಟ್ಟು ಆಕ್ಟಿವಾ ಇತ್ತು. ಆಲ್ಮೋಸ್ಟ್ 1,45,000 ಕಿಲೋಮೀಟರ್ಸ್ ಓಡಿಸಿದೀವಿ ಆಕ್ಟಿವಾ 10 years ಗೆ. 1,45,000 ಕಿಲೋಮೀಟರ್ ಓಡಿಸಿದೀವಿ, ಸ್ಟಿಲ್ ರನ್ನಿಂಗ್. ಇನ್ನೂ ಪ್ರಾಬ್ಲಮ್ ಏನಿಲ್ಲ. ಇನ್ನೂ ಒಂದು ಪ್ರಾಬ್ಲಮ್ ಏನಕ್ಕೆ ನಾವು ಚೇಂಜ್ ಮಾಡಿದ್ವಿ ಅಂದ್ರೆ ಎಥನಾಲ್ 20 ಇಂದ. ಎಥನಾಲ್ 20 ಏನ್ ಮಾಡ್ತಾ ಇದೆ ಅಂದ್ರೆ ನಂದು ಆಲ್ಮೋಸ್ಟ್ 40 ವರೆಗೂ ಮೈಲೇಜ್ ಬರ್ತಾ ಇತ್ತು. ಓಕೆ, ಅದನ್ನ ಇಂಜಿನ್ ಅಡೆಸಿವ್ ಎಲ್ಲ ಹಾಕೊಂಡು, ಫ್ಯೂಯಲ್ ಅಡೆಸಿವ್ ಹಾಕೊಂಡು ಎಲ್ಲ ಟ್ರೈ ಮಾಡಿ ಅಂದ್ರೆ ಅದನ್ನ ಹಂಗೆ ಉಳಿಸಿದೀವಿ. ಕಾರ್ಬನ್ ಡೆಪಾಸಿಟ್ ಹಾಕ್ದಂಗೆನೆ 75,000 ಕಿಲೋಮೀಟರ್ಸ್ ಒಂದ್ಸತಿ ರಿಬೋರ್ ಮಾಡ್ಸಿದೀನಿ. ಅವಾಗಿಂದ ಇವತ್ತವರೆಗೂ ಕಂಡೀಷನ್ ಅಲ್ಲಿ ಇದೆ. ನಂದು ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಇರೋದ್ರಿಂದ ನಂಗೆ ಡೈಲಿ ಟ್ರಾವೆಲ್ 50 to 60 ಕಿಲೋಮೀಟರ್ಸ್ ಡೈಲಿ ಆಗುತ್ತೆ. ಡೈಲಿ ಇರುತ್ತೆ. ಸೊ ನಿಮ್ಗೆ ಇವಿ ತಗೊಂಡ್ರೆ ಬೆಸ್ಟ್ ಅಂತ ಅನ್ಸ್ತು. ಪ್ಲಸ್ ಇವಿಗೂ ಪೆಟ್ರೋಲ್ಗೆ ಏನು ನಾನು ಕಂಪೇರ್ ಮಾಡಿದೆ ಅಂದ್ರೆ, ನಾನು ಡೈಲಿ 100 rupees ಪೆಟ್ರೋಲ್ ಹಾಕ್ತೀನಿ, 30 ಕಿಲೋಮೀಟರ್ಸ್ ಹೋಗುತ್ತೆ. ಹೌದು. ಇವಾಗ ಅದೇ 30 ಕಿಲೋಮೀಟರ್ಸ್ ಇದ್ರಲ್ಲಿ ವರ್ಕೌಟ್ ಆದ್ರೇನೆ ನಾನು ಇವಿ ತಗೊಬೇಕು ಅಂತ ಮೈಂಡ್ ಸೆಟ್. ಜಾಸ್ತಿ ಓಡಿಸಿದ್ರೆ ಮಾತ್ರನೇ ವರ್ಕೌಟ್ ಆಗೋದು. ಮತ್ತೆ 2 months ನಾನು ಮೀಟರ್ ರೀಡಿಂಗ್ ಮಾಡಿದೆ. ಆಕ್ಟಿವ್ ಅದಾಗ್ಲಿ, ಬುಲೆಟ್ ಆಗ್ಲಿ. ನನ್ನ ವೈಫ್ ರೇ ಇದೆ ವೆಹಿಕಲ್. ನಂದು ಆಕ್ಟಿವ್ ಏನೋ ಸರ್ವಿಸ್ ಕೊಟ್ಟಾಗ ವೈಫ್ ಗಾಡಿ ಇದು ಯಮಹಾ ರೇ ತಗೊಂಡ್ ಹೋಗ್ತೀನಿ, ಅವಳ ಗಾಡಿನೂ ತಗೊಂಡ್ ಹೋಗ್ತೀನಿ. ತಿಂಗಳಿಗೆ ಎಷ್ಟು ಓಡ್ತಾ ಇದೆ ಅಂತ ಫಸ್ಟ್ ನಂಗೆ ಮೀಟರ್ ರೀಡಿಂಗ್, ಪೆಟ್ರೋಲ್ ರೀಡಿಂಗ್ ಅಲ್ಲ, ಮೀಟರ್ ರೀಡಿಂಗ್ ಎಷ್ಟು ಬರ್ತಾ ಇದೆ ಅಂತ. ಸೊ ಒಂದ್ ಕಡೆಯಿಂದ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ ಬಂದೆ. ಆಮೇಲೆ ಇವಿಗ್ ಜಂಪ್ ಆದೆ. ನಮ್ ಫ್ರೆಂಡ್ಸ್ ಹತ್ರ ಆಲ್ಮೋಸ್ಟ್ ಏತರ ಇರೋದು, ಏತರ 450X ಇದೆ. ಅವ್ರದೆಲ್ಲ ನೋಡ್ದೆ ನಾನು, ಅವ್ರದ್ದು ಚೆನ್ನಾಗಿದೆ ಪರ್ಫಾರ್ಮೆನ್ಸ್, ಇಲ್ಲ ಅಂತ ಹೇಳ್ತಾರೆ. ಬಟ್ ನನ್ ಕಾಸ್ಟಿಂಗ್ ವೈಸ್ ಅಲ್ಲಿ ಹೀರೋ ಅವರೇ 4C ನ ಏತರ ಅವ್ರು ಕೊಡ್ತಾ ಇರೋದು, ಅದೇ ಪೇರೆಂಟ್ ಕಂಪ್ನಿ. ಸೊ ನಂಗೆ ಸಾಫ್ಟ್ವೇರ್ ಅಷ್ಟು ಯೂಸ್ ಇಲ್ಲ. ನನ್ಗೆ ಏನ್ ಬೇಕೋ, ಓಡೋಮೀಟರ್ ಬೇಕು, ಎಷ್ಟು ಕಿಲೋಮೀಟರ್ ಹೋಗಿದೆ ಬೇಕು, ರೇಂಜ್ ಬೇಕು, ಗಾಡಿ ಓಡ್ಸಕ್ಕೆ ಏನ್ ಬೇಕೋ ಅದು ಬೇಕು. ಮತ್ತೆ ಜಿಯೋ ಫಿನ್ಸ್, ಅದಾದ್ಮೇಲೆ ಕಂಪ್ಲೀಟ್ ಆಗಿ ಏನೇನ್ ಆಗಿದೆ ಎಲ್ಲ ನಮ್ಗೆ ಮೊಬೈಲ್. ಯಾವ ಗಾಡಿ ಟ್ರೈ ಮಾಡಿದ್ರಿ? ಏತರ್ ಮಾಡಿದ್ದೆ, 450X. ಅದಾದ್ಮೇಲೆ ರಿವರ್ ಟ್ರೈ ಮಾಡಿದೆ. ಅದಾದ್ಮೇಲೆ ಯಮಹಾ ಅದು ಲಾಂಚ್ ಆಗತ್ತೆ ಇವಿದು ಅಂತ ಅಂದ್ಬಿಟ್ಟು, ಬಟ್ ಅದನ್ನ ಮಾಡ್ಲಿಲ್ಲ. ಬಜಾಜ್ ಚೇತಕ್ ಟ್ರೈ ಮಾಡಿದೆ. ಕೊನೆಗೆ ಹೀರೋ, ನನ್ ಫಸ್ಟ್ ಇಂದಾನೆ ಹೀರೋನೇ ಇದ್ದಿದ್ದು ಮೈಂಡ್ ಅಲ್ಲಿ ಇದ್ದಿದೆ, ಹೀರೋ ಫಸ್ಟ್ ಇಂದಾನು. ಬಟ್ ಕಂಪೇರ್ ಮಾಡ್ಲೇಬೇಕು. ಕರೆಕ್ಟ್. ಎಲ್ಲ ನೋಡಾದ್ಮೇಲೆ ರೀಸನ್ ನಂಬರ್ 1 ಏನಂದ್ರೆ ಪೋರ್ಟಬಲ್ ಬ್ಯಾಟ್ರಿ. ಡ್ಯೂಯಲ್ ಬ್ಯಾಟ್ರಿ. ಓಕೆ. ಆನ್ ರೋಡ್ ಎಷ್ಟು ಬಿತ್ತು ನಿಮ್ಗೆ? ಆಕ್ಚುಲಿ ಲಾಸ್ಟ್ ಇಯರ್ ನಾವ್ ತಗೊಂಡಿತ್ತು ಅಂದ್ರೆ 1 lakh rupees ಬೀಳ್ತಾ ಇತ್ತು ನಮ್ಗೆ. ಇವಾಗ ಸಬ್ಸಿಡಿ ಎಲ್ಲ ಕ್ಯಾನ್ಸಲ್ ಆಗೋದು. ಇವಾಗ ಒಂದು 25 ಇನ್ಕ್ಲೂಡಿಂಗ್ ಎಕ್ಸ್ಕ್ಲೂಡ್ ಬೇಸಿಕ್ ಆಕ್ಸೆಸರೀಸ್. ಸೊ ರೋಡಿಗೆ ಬರೋ ಅಷ್ಟ್ರಲ್ಲಿ 125 ಕಂಪ್ಲೀಟ್ ಆಗಿ ಬಿತ್ತು ನಮ್ಗೆ. ಅದಾದ್ಮೇಲೆ ಮೋಸ್ಟ್ ಇವಾಗ ಇದ್ರಲ್ಲಿ ಎಷ್ಟೊಂದ್ ಜನ ಫೇಸ್ ಮಾಡ್ತಾ ಇರೋದೇನು ಅಂದ್ರೆ, ಏತರದ್ದು ಚಾರ್ಜಿಂಗ್ ಆಗೋದಿಲ್ಲ. ಚಾರ್ಜಿಂಗ್ ಪಾಯಿಂಟ್ ಆಚೆ ಮಾಡ್ಬೇಕು ಅಂದ್ರೆ ಇದು ಏತರ್ ಚಾರ್ಜಿಂಗ್ ಒಂದೊಂದ್ಸತಿ ಆಗಲ್ಲ, ಒಂದೊಂದ್ಸತಿ ಆಗತ್ತೆ. ಸಿಕ್ಕಾಪಟ್ಟೆ ಇಶ್ಯೂ ಇರೋದೇ ಅದು. ಇವಾಗ ಎಮರ್ಜೆನ್ಸಿ ಹೀರೋ ಅವ್ರದ್ದು ಸಪರೇಟ್ ಆಗಿಲ್ವಾ ಆಚೆ? ಇಲ್ಲ, ಇವ್ರದ್ದು ಆಥರೈಸ್ ಕಂಪ್ನಿಲಿ ಹೀರೋದು ಎಲ್ಲಿ ಸೆಲ್ ಮಾಡ್ತಾರೋ ವೀಡಾದು, ಅಲ್ಲಿ ಮಾತ್ರ ಚಾರ್ಜಿಂಗ್ ಪಾಯಿಂಟ್ ಆಚೆ ಎಲ್ಲ ಇಲ್ಲ. ಇವಾಗ ನಾವು ಕೆಂಗೇರಿ ಸರೌಂಡಿಂಗ್ ಇದೀವಿ, ಮಾಗಡಿ ರೋಡ್ ಅಲ್ಲಿ ಒಂದಿದೆ ಅಷ್ಟೇ. ನಿಯರೆಸ್ಟ್ ಅಂದ್ರೆ ಮಾಗಡಿ ರೋಡ್ ಇರೋದು. ಅದು ಬಿಟ್ರೆ ನಿಮ್ಗೆ ಮೈಸೂರು ರೋಡ್ ಅಲ್ಲಿ ನಾಯಂಡಹಳ್ಳಿ ಹತ್ರ ಇದೆ.
ನಾಯಿಂಡಳ್ಳಿ ಹತ್ರ ಸೊ ಇದೆ. ಮನೇಲಿ ಚಾರ್ಜ್ ಹಾಕೊಂಡು ಹೋದ್ರೇನೆ ಸ್ಟ್ಯಾಂಡರ್ಡ್ ಚಾರ್ಜ್ ಹಾಕಿ ನಮ್ಮ ಮನೇಲಿ ಏನ್ ಮಾಡ್ತೀವೋ ಅದೇ ಸ್ಟ್ಯಾಂಡರ್ಡ್ ಚಾರ್ಜ್. ಮುಂಚೆ ಎಲ್ಲ ಬಿಫೋರ್ ಒಂದು 2-3 ಮಂತ್ಸ್ ಬಿಫೋರ್ ತುಂಬಾ ಚೆನ್ನಾಗಿತ್ತು. ಎಲ್ಲೋದ್ರೂ ಚಾರ್ಜಿಂಗ್ ಮಾಡ್ಕೊಳಕ್ಕೆ ಇದು. ಅಡ್ವಾಂಟೇಜ್ ಏನು ಅಂದ್ರೆ ನಮಗ್ ಬೇಕಾಗಿದ್ದು ಪೋರ್ಟಬಲ್ ಬೇಕಾಗಿತ್ತು. ಯಾಕಂದ್ರೆ ನಮ್ಮನೆ ಇರೋದು ಫಸ್ಟ್ ಫ್ಲೋರ್. ಚಾರ್ಜಿಂಗ್ ವೈರ್ ಇಂದ ಎಳ್ಕೊಬೇಕು. ತಿರ್ಗಾ ಅಲ್ಲೆಲ್ಲ ರೂಟಿಂಗ್ ಮಾಡಿ ತಿರ್ಗಾ ಪ್ಯಾನಲ್ ಫಿಕ್ಸ್ ಮಾಡಿ ಮಳೆ ಬಂತು ಅಂದ್ರೆ ಅದಕ್ಕೆ ಕವರ್ ಮಾಡ್ಬೇಕು ಅಂತ ನನ್ ತಲೆ ಬಿಸಿ ಇದೆ. 2 ಬ್ಯಾಟ್ರಿ ತಗೊಂಡೋದ್ರೆ 1.5 to 2 kgs ಅಷ್ಟೇ. ಒಂದ್ಸಲಿ ತೆಗ್ದು ತೋರಿಸ್ತೀರಾ? ಇಷ್ಟೇ ಸ್ಪೇಸ್ ನಿಮ್ಗೇನ್ ಜಾಸ್ತಿ ಲಿಫ್ಟ್ ಮಾಡೋದಂದ್ರೆ ಹೆಂಗ್ ಲಿಫ್ಟ್ ಮಾಡ್ಬೇಕು? ಅಷ್ಟೇ, ಸುಮ್ನೆ ಹಿಂಗ್ ಹೇಳ್ಕೊಂಡು ಬಟನ್ ತರನು ಏನು ಇಲ್ಲ, ಜಸ್ಟ್ ನೀವು ರಿಮೂವ್ ಮಾಡ್ಕೊಂಡು ಹಿಂಗ್ ಇಟ್ಕೊಬಹುದು. ನೀವು ಹೋಲ್ಡ್ ಮಾಡ್ಕೊಬಹುದು. ಜಾಸ್ತಿ weight ಇರೋದಿಲ್ಲ. 2 to 3 kgs ಮ್ಯಾಕ್ಸಿಮಮ್. ಲೇಡೀಸ್ ಇದ್ರು ಆರಾಮಾಗಿ ಮಾಡಬಹುದು. ಬೇಕಂದ್ರೆ ಒಂದ್ ಬ್ಯಾಟ್ರಿ ತಗೊಂಡು ಸುಮ್ನೆ ಹಿಂಗ್ ಬಿಟ್ರೆ ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಜೋರಾಗಿ ಬಿಡ್ಬೇಕು. ಲಾಕಿಂಗ್ ಸೌಂಡ್ ಬರುತ್ತೆ, ಸ್ಟಕ್ ಅಂತ ಸೌಂಡ್ ಬರುತ್ತೆ. ಸೊ ಲಾಕ್ ಆಗಿದೆ ಅಂತ ಅಷ್ಟೇ. ಲೂಸ್ ಆಗ್ಬಿಟ್ರೆ ಅದು ಪೋರ್ಟ್ ಪಿನ್ಸ್ ಇರುತ್ತಲ್ಲ, ಟಚ್ ಆಗಿರಲ್ಲ ಅಂತ. ಇಲ್ಲಿ ಇಂಡಿಕೇಶನ್ ತೋರಿಸುತ್ತಾ ಟಚ್ ಆಗಿಲ್ಲ ಅಂದ್ರೆ? ಇಲ್ಲ ಇದು ಏನು ತೋರ್ಸಲ್ಲ ನಿಮ್ಗೆ. ನಿಮ್ಗೆ ಅಭ್ಯಾಸ ಆಗಿದೆ. ಇಲ್ಲಿ ನಿಮ್ಗೆ ಇಂಡಿಕೇಶನ್ ತೋರಿಸುತ್ತೆ. ಇವಾಗ 44%. ಇದು 2 ಬ್ಯಾಟ್ರೀಸ್ ಬರುತ್ತೆ ನಿಮ್ಗೆ. ಇವಾಗ 1 ಬ್ಯಾಟ್ರಿ ರಿಮೂವ್ ಮಾಡ್ತು ಅಂದ್ರೆ 1 ಬ್ಯಾಟ್ರಿ ಮಾತ್ರ ತೋರಿಸುತ್ತೆ. ಇಲ್ಲೇ ಕಾಣಿಸುತ್ತೆ ಇದು ರೇರು, ಇದು ಫ್ರಂಟ್. ಅದನ್ನು ಕೊಡುತ್ತೆ. ಮತ್ತೆ ಇವತ್ತು ನಂದು ಎಷ್ಟು ಹೋಗಿದೆ ಕಿಲೋಮೀಟರ್ ಅಂತಾನು ಗೊತ್ತಾಗತ್ತೆ. ಆನ್ ಮಾಡ್ಬೇಕು ಇದಕ್ಕೆ. ಇವಾಗ ಇದು ಹೋಯ್ತು ಅಂದ್ರೆ ಇಲ್ಲಿ ನಮ್ ಕಂಟ್ರೋಲ್ಸ್ ಹೋದ್ರೆ ಇದು ಸಂಡೇ 12th. ಇದು ಟೋಟಲ್ ಆಲ್ರೆಡಿ 3900 ಓಡಿದ್ಯಾ 3 months ಗೆ. ಇದು ಇವತ್ತು ಎಷ್ಟು ಕಿಲೋಮೀಟರ್ ಅಂದ್ರೆ ಇವಾಗ ಆಫ್ ಮಾಡಿ ಆನ್ ಮಾಡ್ತೀನಲ್ಲ ಅದು ಆ ಟ್ರಿಪ್ ಅನಾಲಿಸಿಸ್ ಮಾತ್ರ ಬರುತ್ತೆ. ಬಟ್ ಇದ್ರಲ್ಲಿ ಏನ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಇವಾಗ ನಾವು ಟೋಟಲ್ 15 ಕಿಲೋಮೀಟರ್ಸ್ ಕವರ್ ಮಾಡಿ ನಾವು ಆಫ್ ಅಂಡ್ ಆನ್ ಮಾಡ್ತೀವಲ್ಲ, ಆ ಟ್ರಿಪ್ ಅನಾಲಿಸಿಸ್ ಬರಲ್ಲ. ನಾವು ಮ್ಯಾನ್ಯುಯಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಮತ್ತೆ ಆಪಲ್ ಏನಾದ್ರು ತೋರಿಸುತ್ತಾ? ಆಪಲ್ ಇಲ್ಲ. ಸೊ ಅದು ನಾವೇ ನೋಡ್ಕೊ. ಅದ್ರಲ್ಲಿ ಮ್ಯಾಪ್ ಅಲ್ಲಿ ನಿಮ್ಗೆ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 1 ಕಿಲೋಮೀಟರ್, 2 ಕಿಲೋಮೀಟರ್ಸ್, 3 ಕಿಲೋಮೀಟರ್ಸ್ ಎಷ್ಟೆಷ್ಟು ಆಫ್ ಮಾಡಿ ಆನ್ ಮಾಡಿ. ಇದು ನಮ್ಗೆ ರೇಂಜ್ ಗೊತ್ತಾಗಬೇಕು ಅಂದ್ರೆ ಇಲ್ಲ ಅಂದ್ರೆ ಏನಿಲ್ಲ. ಮತ್ತೆ ಇಲ್ಲೊಂದು ಟ್ರಿಪ್ ಎ ಅಂತ ಇದೆ. ಡಿಸ್ಟೆನ್ಸ್ 922 ಕಿಲೋಮೀಟರ್ಸ್. ಇದು ಪರ್ ಮಂತ್ ನಾವ್ ಎಷ್ಟು ಓಡಿಸ್ತೀವಿ ಅಂತ. ನೀವು ಮ್ಯಾನ್ಯುಯಲ್ ಟ್ರಿಪ್ ಆನ್ ಮಾಡ್ಕೊಂಡಿದ್ದೀರಾ? ಇಲ್ಲ, ಇದು ಆಟೋಮೆಟಿಕ್, ಇದು ಡಿಫಾಲ್ಟ್. ಇದು ಟ್ರಿಪ್ ಎ ಅಂದ್ರೆ ಡಿಸ್ಟೆನ್ಸ್ ಈ ಮಂತ್ ಎಷ್ಟು ಅವರ್ ರನ್ನಿಂಗ್ ಆಗಿದೆ, ಎಷ್ಟು ಕಿಲೋಮೀಟರ್ ಹೋಗಿದೆ ಅಂತ ಈ ಮಂತ್ ಮಾತ್ರ. ನೆಕ್ಸ್ಟ್ ಮಂತ್ ತಿರ್ಗಾ ಫಸ್ಟ್ ಗೆ ಟ್ರಿಪ್ ರೀಸೆಟ್ ಆಗುತ್ತೆ, ಎಷ್ಟು ಅವರ್ ಹೋಗಿದೆ ಏನು ಅಂತ ಅನ್ನೋದು. ಆ ತರ ಕೊಟ್ಟಿದ್ದಾನೆ. ಅದಾದ್ಮೇಲೆ 3 ಮೋಡ್ಸ್ ಬರುತ್ತೆ ನಿಮ್ಗೆ. ಈಕೋ ಮೋಡ್ ಇದೆ, ಈಕೋ ಮೋಡ್. ಆಮೇಲೆ ಕೆಳಗಡೆ ಮಾಡಿದ್ರೆ ರೈಡ್ ಮೋಡ್ ಬರುತ್ತೆ, ಮತ್ತೆ ಸ್ಪೋರ್ಟ್ಸ್ ಮೋಡ್ ಬರುತ್ತೆ. ಸೊ ಈಗ ರೇಂಜ್ ಬರ್ಬೇಕು ಅಂದ್ರೆ ಎಷ್ಟೊಂದ್ ಜನಕ್ಕೆ ಯಾರ್ಯಾರು ಬರೀ ಈ ಗಾಡಿಗ ಇಲ್ಲ ಎಲ್ಲಾ ಗಾಡಿಗೂ ಅಪ್ಲೈ ಆಗುತ್ತೆ? ಎಲ್ಲಾ ಗಾಡಿಗೂ ಅಪ್ಲೈ ಮಾಡುತ್ತೆ. ಸೊ ಎಕ್ಸ್ಪೆರಿಮೆಂಟ್ ವೈಸ್ ಅಲ್ಲಿ ಏನ್ ಮಾಡ್ಕೊಬೇಕು ಅಂದ್ರೆ ಇವಾಗ ಏತರಲ್ಲಿ 4 ಮೋಡ್ ಇದೆ. ಈಕೋ ಮೋಡ್, ರೈಡ್ ಮೋಡ್, ಸ್ಪೋರ್ಟ್ಸ್ ಮೋಡ್ ಅಂಡ್ ಹೈಪರ್ ಮೋಡ್ 4 ಮೋಡ್ ಇದೆ. ಸೊ ನಮ್ ಫ್ರೆಂಡ್ಸ್ ಏನ್ ಯೂಸ್ ಮಾಡ್ತಾರೆ, ರ್ಯಾಪ್ ಮೋಡ್ ಹಾಕ್ಬಿಡ್ತಾರೆ. ಅದ್ರಲ್ಲಿ ನಮ್ಗೆ ಕಿಲೋಮೀಟರ್ ರೇಂಜ್ ಕಮ್ಮಿ ತೋರ್ಸುತ್ತೆ. ಬಟ್ ನಮ್ಗೆ ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅಷ್ಟು ಕಿಲೋಮೀಟರ್ಸ್ ಕವರ್ ಆಗಿರತ್ತೆ. ಈಕ್ವಲ್ ಎಷ್ಟು ಬರುತ್ತೋ ಅಷ್ಟೇ ಬರುತ್ತೆ. ಸೊ ಅದನ್ನ ಚೆಕ್ ಮಾಡ್ಕೊಂಡ್ರೆ ಅವಾಗ ನಿಮ್ಗೆ ಬ್ಯಾಟ್ರಿ ಕನ್ಸಂಪ್ಷನ್ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಯೂಸ್ ಆಗ್ತಾ ಇದೆ. ಡಿಸ್ಪ್ಲೇ ಕಮ್ಮಿನೇ ತೋರಿಸುತ್ತೆ, ಆದ್ರೆ ಬರೋದು ಜಾಸ್ತಿ ಬರುತ್ತೆ. ನೀವು ಬ್ಯಾಟ್ರಿ ಪರ್ಸೆಂಟೇಜ್ ನ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಆಕ್ಚುಲಿ ನಾನು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದೆ. ನೀವು ಮ್ಯಾನ್ಯುಯಲ್ ಆಗಿ ನೋಟ್ ಮಾಡ್ಕೊಂಡು ಟೆಸ್ಟ್ ಮಾಡಿದೀರಾ? ಟೆಸ್ಟ್ ಮಾಡಿದೀನಿ. ಆಕ್ಚುಲಿ ನಾನು ಇಲ್ಲಿಂದ ನಾಗರ್ಬಾವಿಗೆ ಹೋಗ್ಬೇಕಾಗಿತ್ತು. ನಾಗರ್ಬಾವಿ 10 ಕಿಲೋಮೀಟರ್ಸ್. ಆ 10 ಕಿಲೋಮೀಟರ್ಸ್ಗೆ 10% ತಾನೇ ತಗೊಬೇಕು ಆಸ್ ಪರ್ ಇವ್ರು ಹೇಳಿರೋದು. ನಾನು ರೈಡ್ ಮೋಡ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ. ಈಕೋದಲ್ಲಿ ನಾನು ಓಡಿಸ್ತಾ ಇದ್ದೆ, ಯಾಕಂದ್ರೆ ನನ್ ಪಿಕಪ್ ಬೇಕು, ಪ್ಲಸ್ ಬೇಗ ನನಗೆ 13% ಯೂಸ್ ಆಗ್ತೈತೆ ಬ್ಯಾಟ್ರಿ ಒಂದ್ ಸೈಡ್ಗೆ. ಏನಿದು ಯಾವಾಗ ನೋಡಿದ್ರು ಹಿಂಗೆ ಅಂತ ಅದೇ ನಮ್ಮ ಫ್ರೆಂಡ್ ತರ ಇಟ್ಕೊಂಡಿದ್ನಲ್ಲ, ಸರಿ ಏನೇನ್ ಮೋಡಲ್ ಓಡಿಸ್ತಾ ಇದ್ಯಾ ಒಂದ್ಸತಿ ನನ್ಗೆ ಹೇಳು ಅಂತಂದ. ಗುರು ನಾನು ಈಕೋ, ರೈಡು ಮತ್ತೆ ಸ್ಪೋರ್ಟ್ಸ್ ಮೋಡ್ ಇದೆ, ನಾನು ರೈಡ್ ಮೋಡಲ್ ಓಡಿಸ್ತಾ ಇದೀನಿ. ಹೌದಾ, ಅದ್ರಲ್ಲಿ ಎಷ್ಟು ಬರ್ತಾ ಇದೆ ನಿನ್ಗೆ? ಹಿಂಗ್ ಹೋದ್ರೆ 10 ಕಿಲೋಮೀಟರ್ಸ್ ಹೋದ್ರೆ 13 ಕನ್ಸಂಪ್ಷನ್ ಆಗ್ತಾ ಇದೆ. ಸ್ಪೋರ್ಟ್ಸ್ ಮೋಡ್ ಟ್ರೈ ಮಾಡಿ. ಇವತ್ತವರೆಗೂ ಮಾಡಿಲ್ಲಪ್ಪ, ಪವರ್ ಜಾಸ್ತಿ, ನಾನ್ ಮಾಡಲ್ಲ ಅಂತ. ಏನು ತಲೆ ಕೆಡ್ಸ್ಕೊಂಬೇಡ, ಒಂದ್ಸತಿ ಸ್ಪೋರ್ಟ್ಸ್ ಮೋಡ್ ಹಾಕೋ ಅಂತ. ಸ್ಪೋರ್ಟ್ಸ್ ಮೋಡ್ ಹಾಕೊಂಡು ಒಂದ್ಸತಿ ಟ್ರೈ ಮಾಡೋ ಅಂತ. ಆಲ್ಮೋಸ್ಟ್ 15 ಕಿಲೋಮೀಟರ್ಸ್ಗೆ 12% ನಂಗೆ ಚಾರ್ಜ್ ತಗೊಂಡಿದ್ದೆ. ಸೇಮ್ ಆಗುತ್ತೆ. ಸೊ ಅದು ನನ್ನ ಹತ್ರ ಇದು ಇದೆ. ಇದೊಂದ್ಸಲಿ ನೀವೇ ಟ್ರೈ ಮಾಡಿ ನಿಮ್ ಚೆಕ್ ಮಾಡ್ಬೇಕು. ಹೌದು,
ಇದು ರಿಯಲ್ ವರ್ಲ್ಡ್ ರೇಂಜ್ ಎಷ್ಟು ಬರುತ್ತೆ ನಿಮ್ಗೆ 2 ಬ್ಯಾಟ್ರಿಗೆ? 2 ಬ್ಯಾಟ್ರಿಗೆ ರಿಯಲ್ ರೇಂಜ್ ಅಂದ್ರೆ ಟೋಟಲ್ ಟೋಟಲ್ ನಾವು ಓಡಿಸೋ ನೀವ್ ಓಡಿಸೋ ಇದು 100 ಬರ್ತಾ ಇದೆ, ಕರೆಕ್ಟ್ ಆಗಿ 100 ಬರ್ತಾ ಇದೆ. ಒಂದು 2 ಬ್ಯಾಟ್ರಿನೂ ಫುಲ್ ಚಾರ್ಜ್ ಫುಲ್ ಚಾರ್ಜ್ ಮಾಡಿದ್ರೆ 100 ಬರುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಇವಾಗ ಒಂದ್ ಬ್ಯಾಟ್ರಿ ತೆಗ್ದಿರ್ತೀರಾ, ಇನ್ನೊಂದ್ ಬ್ಯಾಟ್ರಿ 40% ಇರುತ್ತೆ, ಇನ್ನೊಂದ್ ಬ್ಯಾಟ್ರಿ ಚಾರ್ಜ್ ಮಾಡ್ಬಿಟ್ಟು 100% ಹಾಕಿರ್ತೀರಾ, ಅದು ನಿಮ್ಗೆ ಕರೆಕ್ಟ್ ಆಗಿ ರೇಂಜ್ ತೋರ್ಸಲ್ಲ, ಪ್ಲಸ್ ಬೇಗ ಡ್ರೈನ್ ಆಗುತ್ತೆ ಬ್ಯಾಟ್ರಿ. ಓಕೆ, ಅದನ್ನು ಅಬ್ಸರ್ವ್ ಮಾಡಿದೀನಿ. ಸೊ ಅದು 100 ಇರುತ್ತೆ, ಆದ್ರೆ ಎರಡು ಮ್ಯಾಚ್ ಆಗ್ಬೇಕು, 2 ಬ್ಯಾಟ್ರೀಸ್ ಎಷ್ಟಿದ್ಯೋ ಅಷ್ಟೇ ಮ್ಯಾಚ್ ಆಗ್ಬೇಕು. ಇವಾಗ ಇದು 45 ಇದೆ ಅಂದ್ರೆ ಇದು 45 ಇರ್ಬೇಕು, ಅವಾಗ್ಲೇನೆ ನಿಮ್ಗೆ ರೇಂಜ್ ಕರೆಕ್ಟ್ ಆಗಿ ಸಿಗತ್ತೆ. ಪ್ಲಸ್ ಇವಾಗ 2 ಬ್ಯಾಟ್ರಿನೂ ಹಾಕಿದ್ರೆ 2 ಒಟ್ಟಿಗೆ ಯೂಸ್ ಮಾಡ್ಕೊಳ್ಳುತ್ತಾ? ಹೌದು, ಇದೊಂದು 1/2 ಕಿಲೋಮೀಟರ್, ಇದೊಂದು 1/2 ಕಿಲೋಮೀಟರ್. ಸೊ 2 ಫುಲ್ ಚಾರ್ಜ್ ಮಾಡಿ ಹಾಕಿದ್ರೆ ಬೆಸ್ಟ್, ಅದೇ ಬೆಸ್ಟ್. ಮತ್ತೆ ಇನ್ನೊಂದೇನು ಅಂದ್ರೆ ಇವಾಗ ನೈಟ್ ಚಾರ್ಜ್ ಹಾಕ್ಬೇಕು ಅಂದ್ರೆ ಒಂದ್ ಬ್ಯಾಟ್ರಿ ತೆಗೆದ್ಬಿಟ್ಟು ಸಾಕೆಟ್ ಹಾಕ್ಬೇಕು, ಮಧ್ಯರಾತ್ರಿ 3 ಗಂಟೆಗೆ ಅಲಾರಂ ಇಟ್ಕೊಬೇಕು, ಅಲಾರಂ ಇಟ್ಕೊಂಡು ಬಟ್ ಇದು ಗಾಡಿಗೂ ಹಂಗೆ ಹಾಕ್ಬೋದಲ್ವಾ ಚಾರ್ಜ್? ಗಾಡಿಗೂ ಹಂಗೆ ಹಾಕ್ಬೋದು. ಕೆಳಗಡೆ ಇರೋರಿಗೆ ಆಪ್ಷನ್ ಅಂದ್ರೆ ಡೈರೆಕ್ಟ್ ತೆಗಿಯೋದು ಬೇಕಾಗಿಲ್ಲ, ಅಂಗಡಿಲಿ ಇದ್ರೆ ನಾನು ಬೆಳಿಗ್ಗೆ ಹಾಕೊಂಡ್ಬಿಡ್ತೀನಿ ಡೈರೆಕ್ಟ್. ಅಂಗಡಿಲಿ ಇಲ್ಲ ಅಂದ್ರೆ ನಾನು ಬೆಳಿಗ್ಗೆ ಹೋಗ್ಬೇಕು, 2 ಬ್ಯಾಟ್ರಿನೂ ತಗೊಂಡ್ ಹೋಗ್ಬಿಟ್ಟು ಫುಲ್ ಟೈಮ್ ಎಷ್ಟಾಗುತ್ತೆ ಚಾರ್ಜಿಂಗ್? 8 ಅವರ್ಸ್ ಬೇಕು, 2 ಸೇರಿ. ಹೌದು, ಕಂಪ್ಲೀಟ್ ಚೇಂಜ್ ಆಗೋದಕ್ಕೆ. ಸೊ 8 ಅವರ್ಸ್ ಗೆ ನಿಮ್ಗೆ ಅದೇ ನೈಟ್ ಹಾಕಿದ್ರೆ ಬೆಳಗ್ಗೆ 100 ಕಿಲೋಮೀಟರ್ಸ್ ಆರಾಮಾಗಿ ಹೋಗ್ಬೋದು. ಸರ್ವಿಸ್ ಏನಾದ್ರು ಮಾಡಿಸಿದೀರಾ? ಫಸ್ಟ್ ಸರ್ವಿಸ್ ಆಗಿದೆ 2000 ಕಿಲೋಮೀಟರ್ಸ್. ಓಕೆ, ಅಲ್ಲ 1000 ಸಾರಿ, ಎಷ್ಟು ಬಂದಿದೆ ಚಾರ್ಜಸ್? 200 rupees ಬಂದಿದೆ ಅಷ್ಟೇ. ವಾಷಿಂಗ್ ತಗೊಂಡಿದ್ದಾನೆ, ಮತ್ತೆ ಒಂದು ಚಿಕ್ಕದೇನೋ ಅಷ್ಟೇ. ಒಂದು ಸ್ಕ್ರೂ ಬಿದೋಗಿತ್ತು. ಅಪ್ಪ ನೀವೇ ಅಪ್ಪ ಬೀಳ್ಸಿ ಸ್ಕ್ರೂ. ಇಲ್ಲ ಸರ್, ಅದು ಮುಂಚೆನೆ ಬಿದೋಗಿತ್ತು, ನೀವೇ ಆಯ್ತಪ್ಪ ತಗೋ. 200 ರೂಪಾಯಿ ಮುಗೀತು. ನೆಕ್ಸ್ಟ್ ಬಂದು 7500 ಕಿಲೋಮೀಟರ್ಸ್ ಬಂದು ಸರ್ವಿಸ್. ಅದು ಎಷ್ಟು ಬರುತ್ತೆ ಅಂತ ಏನಾದ್ರು ಐಡಿಯಾ ಇದೆ? ಐಡಿಯಾ ಅಂದ್ರೆ ಏನು ಬರೋದಿಲ್ಲ ನಿಮ್ಗೆ. ಬ್ರೇಕ್ ಶೂಸ್, ಬ್ರೇಕ್ ಪ್ಯಾಡ್ಸ್ ಏನಾದ್ರು ಹೋಗಿತ್ತು ಅಂದ್ರೆ ಹೋಗುತ್ತೆ. ಮತ್ತೆ ರೇರ್ ಅಲ್ಲಿ ಏನ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಡ್ರಮ್ ಇರೋದ್ರಿಂದ ಒಂದ್ ಸ್ವಲ್ಪ ಬ್ರೇಕಿಂಗ್ ಸ್ವಲ್ಪ ಜಾಸ್ತಿ ಇರತ್ತೆ, ಅದನ್ನ ನಾವು ನೋಡ್ಕೊಬೇಕು. ಅದು ಬೇಗ ಒಂದ್ ಸ್ವಲ್ಪ ಅದು ಗಾಡಿ ಓಡಿಸ್ತಾ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಯಾವಾಗ ಸ್ವಲ್ಪ ಪವರ್ ಇರೋದ್ರಿಂದ ಗಾಡಿ ಎಲೆಕ್ಟ್ರಿಕ್. ಇದು ಹಬ್ ಮೋಟರ್, ಇದು ಶಾಫ್ಟ್ ತರ ಬರುತ್ತೆ ಇದು. ನಾನು ಹಂಗೆ ಅನ್ಕೊಂಡಿದೀನಿ, ಬಟ್ ಇದು ಶಾಫ್ಟ್ ಅನ್ಸುತ್ತೆ ನನ್ ಪ್ರಕಾರ ಅದು. ಬಟ್ ನನ್ಗೆ ಅದೊಂದು ನಾಲೆಡ್ಜ್ ಗೊತ್ತಾಗ್ತಾ ಇಲ್ಲ. ಈ ಕಡೆ ಇದೆ ಅದು, ಈ ಕಡೆ ಇದೆ. ಹಬ್ ಮೋಟರ್ ಅಂದ್ರೆ ಫುಲ್ ವೀಲ್ ಅಲ್ಲೇ ಇರ್ಬೇಕು. ಬಟ್ ಇದು ಹಬ್ ಮೋಟರ್ ಅಲ್ಲ, ಶಾಫ್ಟ್ ರೋಡ್ ಅಂತ ನನಗೆ ಅನಿಸ್ತದೆ. ಕಂಫರ್ಟ್, ಇಬ್ರು ಆರಾಮಾಗಿ ಕುತ್ಕೊಬಹುದು. ಸೇಮ್ ಆಕ್ಟಿವಾ ತರಾನೇ ಇದೆ. ಆಕ್ಟಿವಾ ತರಾನೇ ಇದೆ. ನಿಮ್ಗೆ ಏತರಲ್ಲಿ ಕುತ್ಕೊಳಕ್ ಆಗಲ್ಲ, ಒಬ್ರೇ ಕುತ್ಕೊಬಹುದು. ಸ್ವಲ್ಪ ಲೀನ್ ಆಗಿರುತ್ತೆ. ಪ್ಲಸ್ ಹಿಂದೆ ಕುತ್ಕೊಂಡ್ರು ತುಂಬಾ ದೂರ ಕುತ್ಕೊಳಕ್ ಆಗಲ್ಲ. ಇದು ಲ್ಯಾಗ್ ಆಗ್ಲಿ ಏನು ಇಲ್ಲ, ಏನು ಇಲ್ಲ, ಯಾಕಂದ್ರೆ ಸಾಫ್ಟ್ವೇರ್ ಇಲ್ವಲ್ಲ, ಎಲ್ಲ ಕಂಪ್ಲೀಟ್ ಮ್ಯಾನ್ಯುಯಲ್. ಇದ್ರಲ್ಲಿ GPS ಏನು ಇಲ್ಲ, GPS ಇಲ್ಲ, ಬರೀ ನ್ಯಾವಿಗೇಟ್ ಮಾಡತ್ತೆ. ಕನೆಕ್ಟ್ ಮಾಡಿದ್ರೆ ಅಂದ್ರೆ ಬ್ಲೂಟೂತ್ ಡಿವೈಸ್, ಬರೀ ರೈಟ್ ಟು ಲೆಫ್ಟ್, ರೈಟ್ ಟು ಲೆಫ್ಟ್, 100 meters ರೈಟ್, 100 ಮ್ಯಾಪ್ ತರ ತೋರ್ಸಲ್ಲ ಅಷ್ಟೇ, ಏನು ತೋರ್ಸಲ್ಲ. ನ್ಯಾವಿಗೇಷನ್ ಮಾಮೂಲಿ IC ಗಾಡಿ ಜುಪಿಟರ್ ಆ ತರ ತೋರ್ಸತ್ತೆ ಅದು. ಬಟ್ ಓಕೆ, ಅದು ಟೆಕ್ನಾಲಜಿ ಜಾಸ್ತಿ ಬೇಕು ಅಂದ್ರೆ ಅವರು ಬೇರೆ ಗಾಡಿ ಹೋಗ್ಬೋದು. ಇದ್ರಲ್ಲಿ ನೆಗೆಟಿವ್ಸ್ ಅಂದ್ರೆ ಏನ್ ಹೇಳ್ತೀರಾ ಈ ಗಾಡಿ? ನೆಗೆಟಿವ್ಸ್ ಅಂದ್ರೆ ಒಂದು ತರದ್ದು ಚಾರ್ಜಿಂಗ್ ಪಾಯಿಂಟ್ ಒಂದೊಂದ್ಸತಿ ಆಗಲ್ಲ. ಇಮಿಡಿಯೇಟ್ ಆಗಿ ನಾವ್ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಒಂದು ಎರಡನೇದು, ಈ ಸೆಂಟರ್ ಸ್ಟ್ಯಾಂಡ್ ಇದೆಯಲ್ಲ, ಈ ಸೆಂಟರ್ ಸ್ಟ್ಯಾಂಡ್ ರಬ್ಬರ್ ಒಂದೊಂದ್ಸತಿ ಬಿದೋಗುತ್ತೆ, ಅದೊಂದು ನೆಗೆಟಿವ್ ಇದೆ. ಆಮೇಲೆ ಇನ್ ಮೇಜರ್ ಅಂತ ನನ್ಗೇನು ಅನಿಸ್ಲಿಲ್ಲ, ಎಲ್ಲ ನಾರ್ಮಲ್ ಆಗಿದೆ. ಸಸ್ಪೆನ್ಷನ್ ವೈಸ್ ತುಂಬಾ ಚೆನ್ನಾಗಿದೆ, ಸಿಂಗಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಹಿಂದೆ, ಚೆನ್ನಾಗಿದೆ. ಬ್ಯಾಕ್ ಪೈನ್ಸ್ ಇಲ್ಲ. ನಾನು ಆಕ್ಟಿವಾ ಓಡಿಸಿದ್ರೆ ಲೈಟ್ ಆಗಿ ಅಷ್ಟು ದೂರ ಓಡಿಸಿದ್ರೆ ಬ್ಯಾಕ್ ಪೈನ್ ಬರುತ್ತೆ. ಇದ್ರಲ್ಲಿ ಏನು ಇಲ್ಲ, ಯಾಕಂದ್ರೆ ವೈಬ್ರೇಷನ್ ಇಲ್ಲ. ಸೊ ಓವರ್ ಆಲ್ ಎಲ್ಲ ಗಾಡಿ ಚೆನ್ನಾಗಿದೆ. ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿದೀವಿ ಅಂತ ಅನ್ಕೊಂಡಿದೀವಿ. ಅವ್ರು ಆಲ್ಮೋಸ್ಟ್ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಗಾಡಿ ಬಗ್ಗೆ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕಿ, ತಿಳಿಸ್ಕೊಡ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ಯಾವ ಗಾಡಿ ರಿವ್ಯೂ ಮಾಡ್ಬೇಕು ಅಂತ ಹೇಳಿದ್ರೆ ಆ ಗಾಡಿನೂ ರಿವ್ಯೂ ಮಾಡಕ್ ಟ್ರೈ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಡಿಯೋಲ್ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸರ್ ವಿಡಿಯೋಗೆ.